ನಾ ಎರಡು CCTV ಕ್ಯಾಮ್ರಾದಲ್ಲಿ ಸರಿಯಾಗಿತ್ತಲ್ಲ ಈ ದೃಶ್ಯಾವಳಿ, ಇದರಲ್ಲೇ ಸಿಕ್ಕಾಕೊಂಡ್ಬಿಟ್ಲಾ ಇವಳು ಅಂತ ನೀವು ಅನ್ಕೊಳ್ಬಹುದು. ಇಲ್ಲ, ಆ ಎರಡು CCTV ಕ್ಯಾಮ್ರಾದಲ್ಲಿ ಸರಿಯಾಗಿದ್ದಂತ ದೃಶ್ಯವನ್ನ ಆಧರಿಸಿ ಮಾತ್ರ ಅಲ್ಲ ಈಕೆ ಸಿಕ್ಕಾಕೊಂಡಿದ್ದು. ಪೊಲೀಸರು ಅರಸಾಹಸ ಪಡ್ತಾರೆ, ಇವ್ರು ಯಾರು, ಎಲ್ಲಿಗೆ ಹೋದ್ಲು, ಏನ್ ಮಾಡ್ತಾ ಇದ್ಲು, ಎಲ್ಲಿಗೆ ತಗೊಂಡೋದ್ಲು ಮಗುವನ್ನ ಅನ್ನುವಂಥದ್ದು ಸಹಜವಾಗಿ ಒಂದು ಚಾಲೆಂಜಿಂಗ್ ಪ್ರಕರಣ ಆಗಿರುತ್ತೆ, ಕೇಸ್ ಆಗಿರುತ್ತೆ ಪೊಲೀಸರಿಗೆ. ಸೊ ಹೀಗಾಗಿ ಪೊಲೀಸರು ಕಲೆಕ್ಟ್ ಮಾಡಿದ್ದು 1000 CCTV ದೃಶ್ಯಾವಳಿಗಳನ್ನ ಆಸ್ಪತ್ರೆಯಿಂದ ಯಾರಬ್ ನಗರದ ತನಕದವರೆಗೂ ಕೂಡ ದೃಶ್ಯವನ್ನ ಕಲೆಕ್ಟ್ ಮಾಡ್ತಾರೆ. ಎಲ್ಲಿಗೋದ್ಲು ಅನ್ನೋದ್ರ ಬಗ್ಗೆ ಬರೋಬ್ಬರಿ 1000 CCTV ದೃಶ್ಯಗಳನ್ನ ಪರಿಶೀಲನೆಯನ್ನ ಮಾಡುವಂಥದ್ದು ನಿಜಕ್ಕೂ ಪೊಲೀಸ್ ಇಲಾಖೆಗೆ ಪ್ರತಿಯೊಂದು ಕೇಸ್ಗಳು ಕೂಡ ಎಷ್ಟರ ಮಟ್ಟಿಗೆ ಸವಾಲಾಗಿರುತ್ತೆ ಅನ್ನೋದು ಇದೊಂದು ಬೆಸ್ಟ್ ಎಕ್ಸಾಂಪಲ್. 9 ದಿನಗಳ ತನಿಖೆಯ ಬಳಿಕ ಕಳ್ಳಿ ಸೆರೆ ಆಗ್ತಾಳೆ. ಯಾಕೆಂದ್ರೆ ಇದು ಮಾಮೂಲಿ ಕೇಸ್ ಅಂತ ಅನ್ಸಿದ್ರೂ ಕೂಡ ಆದರೆ ಆ ಪೋಷಕರಿಗೆ, ಆ ಕುಟುಂಬದವರಿಗೆ ಆ ಮಗು ಎಷ್ಟು ಇಂಪಾರ್ಟೆಂಟ್ ಅಂತ ಆ ಕುಟುಂಬದವರಿಗೆ ಅಷ್ಟೇ ಗೊತ್ತಿರುತ್ತೆ. ಇನ್ನೊಂದು ಕಡೆ ಪೊಲೀಸರು ಇದನ್ನು ಅಷ್ಟೇ ನೆಗ್ಲೆಕ್ಟ್ ಮಾಡಲಿಲ್ಲ. ಆ 2 CCTV ಜೊತೆಗೆ ಈಕೆ ಎಲ್ಲೋದ್ಲು ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾರೆ. ಎಲ್ಲೆಲ್ಲಿಗೆ ಹೋದ್ಲು, ಆ ಒಂದು ರೋಡ್ನ ಉದ್ದಕ್ಕೂ ಬರುವಂಥ CCTVಗಳನ್ನು ಕಲೆಕ್ಟ್ ಮಾಡ್ತಾರೆ, ದೃಶ್ಯಾವಳಿಗಳನ್ನು, ಅದರಲ್ಲಿರುವಂಥದ್ದನ್ನು. 4 ಅರೆಸ್ಟ್ ಆಗ್ತಾರೆ. 80,000ಕ್ಕೆ ಮಗು ಮಾರಾಟ ಮಾಡಿರುತ್ತೆ ಈ ಒಂದು ಖತರ್ನಾಕ್ ಟೀಮು. ಅದ್ರ ಬಗ್ಗೆನೂ ಕೂಡ ಮಾಹಿತಿ ಸಿಗುತ್ತೆ. ಒಂದು ಕಪಲ್ಗೆ ಅವರು 80,000 ರೂಪಾಯಿಗೆ ಮಗುನ ಮಾರಿದರು. ಕಪಲ್ ಹತ್ರನೂ ಕೂಡ ಮಗುನ ನಾವು ಸುರಕ್ಷಿತವಾಗಿ ರಿಕವರ್ ಮಾಡಿ ಮತ್ತು ಹಾಸ್ಪಿಟ್ಲಲ್ಲಿ ಬೇಸಿಕ್ ಚೆಕಪ್ಪು ಮತ್ತು ಟ್ರೀಟ್ಮೆಂಟ್ ಕೊಡಿಸಿ ಇಮಿಡಿಯೇಟ್ ಅವರ ತಾಯಿಗೆ ಕಸ್ಟಡಿಗೆ ಹ್ಯಾಂಡ್ ಓವರ್ ಮಾಡಿದ್ದೀವಿ. ಸೊ ಈ ಕೇಸ್ನಲ್ಲಿ ಒಟ್ಟು ನಮಗೆ ಆಟ್ ಪ್ರೆಸೆಂಟ್ 4 ಜನ ಆರೋಪಿಗಳು ನಮಗೆ ಕಂಡು ಬಂದಿದೆ. 2 ಜನ, ಒಬ್ಬರು ಯಾರು ಮಗುನ ಆಸ್ಪತ್ರೆಯಿಂದ ಕರ್ಕೊಂಡು ಹೋಗಿದ್ದಾರೆ ಅನಾಥರೈಸ್ಡ್ ಆಗಿ, ಅವರು ಶಿ ಈಸ್ ಅ 23 year old ಲೇಡಿ. ಅವ್ರ ಕೋ ಅಕ್ಯೂಸ್ಡ್ ಬಂದು ಒಂದು ಆಟೋನಲ್ಲಿ ಬಂದು ಅವರು ಹಾಸ್ಪಿಟ್ಲಿಂದ ಈ ಮಗು ಯಾರಿಗೆ ಮಾರಿದ್ದಾರೆ ಅವ್ರ ಹತ್ರ ಕರ್ಕೊಂಡು ಹೋಗೋ ಕೆಲಸ ಮಾಡಿದ್ದಾರೆ. ತದನಂತರ ಈ ಮಗುನ ಅವರು ಏನು ಕಪಲ್ ಅವ್ರನ್ನ ಪರ್ಚೇಸ್ ಮಾಡ್ಕೊಂಡಿದ್ರು 80,000ಗೆ, ಅವರು ಈ ಮಗುನ ನೋಡ್ಕೊಳ್ತಿದ್ರು. ಆದರೂ ನೋಡ್ಕೊಳ್ಳಿಕ್ಕೆ ಇದರಲ್ಲಿ ಯಾವುದೇ ರೀತಿಯ ತೊಂದರೆ ಆಗಿಲ್ಲ. ಬಟ್ ಅವರು 6 ವರ್ಷದಿಂದ ಅವ್ರಿಗೆ ಮಕ್ಕಳಾಗಿಲ್ಲ ಅಂಥೇಳಿ ಇವರಿಗೆ ಅಪ್ರೋಚ್ ಮಾಡಿದಕ್ಕೆ ಈ ಥರ ಆಗಿದೆ. ಇವ್ರದ್ದು ಈಗ ಏನು ಪ್ರಿಲಿಮಿನರಿ ನಾವು ಇನ್ವೆಸ್ಟಿಗೇಷನ್ ಮಾಡಿದ್ವಿ, ಅದರಲ್ಲಿ ಇನ್ನು ಕೆಲವು ಕೇಸ್ನಲ್ಲಿ ಪಾತ್ರ ಇದೆ ಅಂತ ನಮಗೆ ಮೇಲ್ನೋಟಕ್ಕೆ ಈಗ ಕಂಡು ಬರ್ತಾ ಇದೆ. ಆದರೆ ಎಕ್ಸಾಕ್ಟ್ ಡೀಟೇಲ್ಸನ್ನು ನಾವು ತಿಳ್ಕೊಳ್ತಾ ಇದ್ವಿ ಅವರಿಂದ ತನಿಖೆನೆಲ್ಲ. ಏನೋ ನಿರ್ಲಕ್ಷ್ಯತೆ ಆಗಿದ್ದರಿಂದನೇ ಇದು ಈ ಥರ ಮಗುವನ್ನ ICU ಇಂದ ಆ ಮಗುವನ್ನ ಕಳ್ಕೊಂಡಂತ ಪೋಷಕರ ವ್ಯಥೆ ಹೆಂಗಾಗಿರೋಣ ನೀವು ಊಹಿಸ್ಕೊಳ್ಳಿ. ಯಾಕೆಂದ್ರೆ 9 ತಿಂಗಳು ಎತ್ತು ಹೊತ್ತಿರ್ತಾಳೆ ಆ ತಾಯಿ, ದಿಢೀರಂತ ಯಾವಳೋ ಬಂದ್ಬಿಟ್ಟು ಸರಕ್ಕಂತ ಮಗುವನ್ನ ಕತ್ಕೊಂಡು ಹೋಗ್ಬಿಟ್ರೆ ಆಕೆ ಜೀವನೇ ಹೋಗ್ಬಿಟ್ಟಿರುತ್ತೆ, ಕರಳ ಬಳ್ಳಿನ ಕಿತ್ಕೊಂಡಂತ ಆಗ್ಬಿಟ್ಟಿರುತ್ತೆ. ಇನ್ನು ಆ ಮಗು ಮಡಿಲು ಸೇರಿದಕ್ಕೆ ಪೋಷಕರು ಫುಲ್ ಖುಷಿ ಆಗ್ತಾರೆ. ಆ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ ನೋಡಿ. ನಮ್ಮನ್ನ ನಮ್ಮ ಅಮ್ಮನ ಕಳಿಸಿದ್ರು. ಅವ್ರು ಬಂದು ಹೋಗಿದ ತಕ್ಷಣ ಅವ್ರು ಬೇರೆ ಯಾರೋ ಬಂದು ಅವ್ರ ಹೆಸರಿಗಿಟ್ಟು ನಮ್ಮ ರಿಲೆಕ್ಷನ್ ಅಂತ ಅವ್ರು ತಗೊಂಡು ಹೋಗ್ಬಿಟ್ಟಿದ್ದಾರೆ. ಆ ವಿಚಾರ ನಮಗೆ ಇನ್ನೂ 3 ಗಂಟೆ 3:30 ಆ ಥರ ಗೊತ್ತಾಯಿತು. ಆಮೇಲೆ ನಾವು ಗಲಾಟೆ ಮಾಡಿದ್ವಿ ಅಲ್ಲಿ. ಪೊಲೀಸೆಲ್ಲ ತುಂಬ ಸಪೋರ್ಟ್ ಮಾಡಿದ್ರು. ಅವರಿಂದ ನಮಗೆ ಮಗು ಸಿಕ್ಕಿದೆ. ಅವ್ರು ತುಂಬ ಕಷ್ಟ. ಅವ್ರು ನಮ್ಮ ಆಂಟಿ ಅಂತ ಹೇಳ್ಬಿಟ್ಟು ತಗೊಂಡು ಇಲ್ಲ ಗೊತ್ತಿಲ್ಲ. ನಮ್ಮ ಅಮ್ಮ ಅಲ್ಲಿ ಮಗುಗೆ ICU ಹತ್ರ ಹೋಗಿ ಕೂತ್ಕೊಂಡಿದ್ದವಾಗ ಅವರು ಮಾತಾಡ್ತಾ ಇದ್ದಿದ್ದು ಅವರು ಕೇಳಿದ್ದಾರೆ. ಅವರು ಮಗುನ ಈ ಥರ ಇದೆ ಅಂತ ಹೇಳಿದವಾಗ ಅವಾಗ ಅವರು ನಿಮ್ಮ ಅಮ್ಮನ ಹತ್ರ ಎಲ್ಲ ಡೀಟೇಲ್ ತಿಳ್ಕೊಂಡಿದ್ದಾರಾ? ಅವತ್ತು ಹಾಲು ಕೊಡೋಕ್ಕೆ ಮಗು ನಮ್ಮನ್ನ ಸೊ ನಿಮಗೆ ತೋರಿಸ್ತಾ ಇದ್ವಿ, ಗಮನಿಸಿ ದೃಶ್ಯಾವಳಿಗಳನ್ನ ಮತ್ತೊಮ್ಮೆ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಯಾಕೆಂದ್ರೆ ಎಚ್ಚರಿಕೆಯನ್ನ ವಹಿಸಿ ಯಾವುದಾದ್ರೂ ಆಸ್ಪತ್ರೆಗೆ ಹೋದಂಥ ಸಂದರ್ಭದಲ್ಲಿ, ಅಂದ್ರೆ ಸ್ಪೆಷಲಿ ಈ ಚಿಕ್ಕ ಮಕ್ಕಳು ಹೆರಿಗೆ ಆಸ್ಪತ್ರೆಗಳಲ್ಲಿ ಈ ರೀತಿಯಾದಂಥ ನಿರ್ಲಕ್ಷ್ಯ ಕೆಲವೊಂದು ಕಡೆ ಇದ್ದೇ ಇರುತ್ತೆ. ಸೊ ಹೀಗಾಗಿ ಯಾರಾದರೂ ಮಕ್ಕಳುಗಳನ್ನ ICUನಲ್ಲಿ ಇಟ್ಟಂಥ ಸಂದರ್ಭದಲ್ಲಿ ಅಲ್ಲಿ ಒಬ್ಬೊಬ್ರು ಇದ್ರೆ ಆ ಕುಟುಂಬದವರು ಸರಿಯಾಗುತ್ತೆ. ಇಲ್ಲ ಅಂದ್ರೆ ಇದೇ ರೀತಿಯಾಗಿ ನೀವು ಕೂಡ ವ್ಯಥೆಯನ್ನ ಪಡಬೇಕಾಗತ್ತೆ. ಈ ಆಯಿಷಾ ಮಾಡಿರುವಂಥದ್ದು ಬರೀ ಇದು ಒಂದೇ ಪ್ರಕರಣ ಅಲ್ಲ, ಸಾಕಷ್ಟು ಕಡೆ ಈ ರೀತಿಯಾದಂಥ ಪ್ರಕರಣಗಳು ಈಗ ಆಲ್ರೆಡಿ ವರದಿ ಆಗಿದ್ದಾವೆ. ಆದರೆ ಅಲ್ಲಿ CCTV ಇತ್ತು, ಅದೃಷ್ಟವಶಾತ್ ಅದಾದ್ಮೇಲೆ ಅವಳು ಕೂಡ ಸಿಕ್ಕಾಕೊಂಡ್ಲು ಆ ಖತರ್ನಾಕ್ ಕಳ್ಳಿ.
ಇದು ಎಷ್ಟು ಎಕ್ಸಾಂಪಲ್ ಅಂದರೆ ಸಾಕಷ್ಟು ಹೆರಿಗೆ ಆಸ್ಪತ್ರೆಗಳಲ್ಲಿ ಇದೇ ರೀತಿಯಾದಂಥ ಪರಿಸ್ಥಿತಿ ಇರುವಂಥ ಹಿನ್ನೆಲೆಯಲ್ಲಿ ಆ ಕುಟುಂಬದವರು ಮುನ್ನೆಚ್ಚರಿಕೆಯನ್ನು ಎಚ್ಚರಿಕೆಯಿಂದ ಇರದೇ ಹೋದರೆ, ನಿರ್ಲಕ್ಷ್ಯವನ್ನು ವಹಿಸಿಬಿಟ್ರೆ ನೀವು ಎಷ್ಟೇ ಕಷ್ಟಪಟ್ಟರು ಅಷ್ಟೇ ಮಗು ಮತ್ತೆ ಸಿಗುವಂಥದ್ದು ಕಷ್ಟನೇ ಆಗುತ್ತೆ. ಪೊಲೀಸರಿಗೂ ಕೂಡ ದೊಡ್ಡ ಮಟ್ಟದಲ್ಲೇ ಸವಾಲಾಗುತ್ತೆ. ಬೆಂಗಳೂರು ಆಗಿದ್ದಕ್ಕೆ ಸಿಕ್ತು, ಯಾಕೆಂದರೆ ಬರೀ 2 CCTV ಅಂತಲ್ಲ, ಆ ರೋಡಿನ ಉದ್ದಕ್ಕೂ ಇರುವಂಥ ಎಲ್ಲ CCTVಗಳನ್ನು ಪರಿಶೀಲನೆ ಮಾಡಾದ್ಮೇಲೆ ಸಿಕ್ಕಿದ್ದು.